ಎನ್ಯುಮರೇಷನ್ ಫಾರ್ಮ್‌ನಲ್ಲಿ ತುಂಬಾ ಇಲ್ಲದಿದ್ದರೆ, ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುವುದಿಲ್ಲ. ಹಾಗಾಗಿ, ಎಣಿಕೆಯ ಫಾರ್ಮ್ ಅನ್ನು ಭರ್ತಿ ಮಾಡಲು 2006ರ ಕೊನೆಯ ತೀವ್ರ ಪರಿಷ್ಕರಣೆಯ ಸಮಯದಲ್ಲಿ ನಿಮ್ಮ ಮತ ಎಲ್ಲಿತು, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿತ್ತು, ಯಾವ ಬೂತ್‌ನಲ್ಲಿತ್ತು, ಯಾವ ಕ್ರಮ ಸಂಖ್ಯೆಯಲ್ಲಿತ್ತು ಅಂತಕ್ಕಂಥದ್ದನ್ನ ಕಡ್ಡಾಯವಾಗಿ ನಾವು ತಿಳಿದುಕೊಳ್ಳಬೇಕು. ಅದಕ್ಕೋಸ್ಕರ ನಿಮ್ಮ ಹೆಸರು ಇಲ್ಲ ಅಂದರೂ ಕೂಡ ನಿಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿ ಇವರ ಹೆಸರು, ಯಾವ ವಿಧಾನಸಭಾ ಕ್ಷೇತ್ರ ಎಲ್ಲಿತು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕು. 8ರಲ್ಲಿ ವಿಧಾನಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಆದ ಕಾರಣಕ್ಕೋಸ್ಕರ ನಿಮ್ಮ ಅಥವಾ ನಿಮ್ಮ ತಂದೆ ಆಯರ ಬೂತ್ ಸಂಖ್ಯೆ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಬದಲಾಗಿರಬಹುದು. ಅದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು 2006ರ ನಿಮ್ಮ ಬೂತ್ ನಂಬರನ್ನು ಹುಡುಕೋದಕ್ಕೆ ಮತ್ತೆ ಮತಪಟ್ಟಿಯನ್ನು ಡೌನ್‌ಲೋಡ್ ಮಾಡೋದಕ್ಕೆ ಅಂತಕ್ಕಂಥದ್ದನ್ನ ತಿಳಿಯೋಣ. ಮೊದಲು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್‌ಟಾಪ್‌ನಲ್ಲಿ ಗೋನೋಗನ್ನಲ್ಲಿ voter.gov.in ಎಂದು ಸರ್ಚ್ ಮಾಡಿದರೆ ಚುನಾವಣಾ ಆಯೋಗದ ವೆಬ್‌ಸೈಟ್ ಕಾಣ್ತಿದೆ. ಅದರಲ್ಲಿ ಅಯ್ಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಹಲವಾರು ಕಾಲಂಗಳು ಕಾಣ್ತವೆ. ಅದರಲ್ಲಿ ರಾಜ್ಯ ಕರ್ನಾಟಕ ಸೆಲೆಕ್ಟ್ ಮಾಡಿ, ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡಿ ಮತ್ತು 2006ರಲ್ಲಿ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದಿತ್ತು ಅದನ್ನ ಆಯ್ಕೆ ಮಾಡಿ. ಕೆಲವರದು 2006ರಲ್ಲಿಯೂ ಅದೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಇರುತ್ತದೆ, 2002ಕ್ಕೂ ಅದೇ ಇರುತ್ತೆ, 2005ಕ್ಕೆ. ಆದರೆ ಇನ್ನು ಕೆಲವರದು 2006ರಲ್ಲಿ ಬೇರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಇರ್ತದೆ. ಈಗ 2002ಕ್ಕೆ ಬದಲಾಗಿರುತ್ತದೆ. ಹಾಗಾಗಿ ನೀವು 2004ರಲ್ಲಿ ಯಾವುದು ಅಂತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡಬೇಕು. ಆನಂತರ ಇರೋರ ಲಿಂಕ್ ಅಂತ ಒಂದು 4ನೇ ಕಾಲಮ್ ಇದೆ. ಅದರಲ್ಲಿ ನಿಮ್ಮ ಊರಿನ ಅಥವಾ ನಿಮ್ಮ ಬೂತ್‌ನ ಹೆಸರನ್ನ ಇಂಗ್ಲಿಷ್‌ನಲ್ಲಿ ಟೈಪ್ ಮಾಡೋದಕ್ಕೆ ಶುರು ಮಾಡಿದ್ರೆ, ಒಂದು 4 ಅಕ್ಷರ ಹಾಕಿದ ತಕ್ಷಣ ಒಂದು ಬೂತ್ ನಂಬರ್ ಜೊತೆಗೆ ನೀವು ಯಾವ ಶಾಲೆಯಲ್ಲಿ ವೋಟ್ ಮಾಡಿದ್ರಿ ಆ ಶಾಲೆಯ ಹೆಸರು ಮತ್ತು ಊರು, ಬೂತ್‌ನ ಹೆಸರು ಮತ್ತು ನಂಬರು ಕಾಣ್ತದೆ. ಒಂದು ವೇಳೆ ನಿಮಗೆ 2006ನೇ ಸಾಲಿನಲ್ಲಿ ಮತ ಹಾಕಿದ್ದು ಯಾವ ಊರು, ಬೂತು ಅಂತ ಮರೆತೋಗಿದ್ರೆ ಏನ್ ಮಾಡಬೇಕಪ್ಪ ಅಂದ್ರೆ, 6ನೇ ಕಾಲಂ ಅಲ್ಲಿ ಅಲ್ಲಿ ನಿಮ್ಮ ಹೆಸರನ್ನ ಬರೀರಿ. ಆಮೇಲೆ ಕೊನೆಯ ಕಾಲಂ ಅಲ್ಲಿ ವೇಲ್ಟೇಸಬ್ ಅಂತ ಇದೆಯಲ್ಲ, ಅದರಲ್ಲಿ ನಿಮ್ಮ ತಂದೆಯ ಹೆಸರನ್ನ ಬರೆದು ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ ಸರ್ಚ್ ಮಾಡಿದ್ರೆ ಆ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಹೆಸರಿನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರ ಮಾಹಿತಿ ಬರ್ತದೆ. ಅದರಲ್ಲಿ ನಿಮ್ಮದು ಯಾವುದು, ನಿಮ್ಮದು ಮತ್ತು ನಿಮ್ಮ ತಂದೆಯ ಹೆಸರು ಇರ್ತಕ್ಕಂಥದ್ದು ಯಾವುದು ಅಂತ ನೋಡಿದ್ರೆ ಅಲ್ಲಿ ನಿಮ್ಮ ಬೂತ್ ನಂಬರ್ ಯಾವುದು ಮತ್ತು ಮತದಾರ ಪಟ್ಟಿಯಲ್ಲಿ ನಿಮ್ಮದು ಎಷ್ಟನೇ ಕ್ರಮ ಸಂಖ್ಯೆ ಅಂತಕ್ಕಂಥದ್ದು ಕಾಣ್ತದೆ. ಈಗ ವೋಟರ್ ಲಿಸ್ಟ್ ಡೌನ್‌ಲೋಡ್ ಮಾಡೋದಕ್ಕೆ ಅಂತಕ್ಕಂಥದ್ದನ್ನ ನೋಡೋಣ. ನಲ್ಲಿ ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ಕರ್ನಾಟಕ ಚುನಾವಣಾ ಆಯೋಗದ ವೆಬ್‌ಸೈಟ್ ಓಪನ್ ಆಗ್ತದೆ. ಅದರಲ್ಲಿ 3 ಗೆರೆಗಳು ಕಾಣ್ತವೆ, ಅಡ್ಡ ಗೆರೆಗಳು. ಅದರ ಮೇಲೆ ಒತ್ತಿದ್ರೆ 2ನೇ ಆಪ್ಷನ್ ಆಗಿ ಕಾಣ್ತಕ್ಕಂಥ ಮೇಲೆ ಕ್ಲಿಕ್ ಮಾಡಿ ನಂತರ ಮೇಲೆ ಕ್ಲಿಕ್ ಮಾಡಿ. ಆಗ ಜಿಲ್ಲೆನ ಸೆಲೆಕ್ಟ್ ಮಾಡಿ, ವಿಧಾನಸಭಾ ಕ್ಷೇತ್ರವನ್ನ ಆಯ್ಕೆ ಮಾಡಿ. ಮತ್ತೆ ಪಾಡ್ ನಂಬರ್ ಅಂತ ಬರೆದಿರುತ್ತರ, ನೀವಾಗಲೇ ಹುಡುಕಿದಲ್ಲ ನಿಮ್ಮ ಬೂತ್ ನಂಬರು 2006ರಲ್ಲಿ ಯಾವುದು ಅದನ್ನ ಹಾಕಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ 2006ರ ಮತದಾರರ ಪಟ್ಟಿ ಡೌನ್‌ಲೋಡ್ ಆಗ್ತದೆ. ಅದನ್ನ ಓಪನ್ ಮಾಡ್ಕೊಂಡು ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ನಿಮ್ಮ ಹೆಸರಿಲ್ಲಾರಂದ್ರೆ ನಿಮ್ಮ ತಂದೆ ತಾಯಿ ಹೆಸರು ಇದೆಯಾ, ಯಾವ ಕ್ರಮ ಸಂಖ್ಯೆಯಲ್ಲಿ ಇದೆ ಬರ್ಕೊಳ್ಳಿ. ಅದರ ಮೇಲ್ಗಡೆ ನಿಮ್ಮ ವಿಧಾನಸಭಾ ಕ್ಷೇತ್ರದ ನಂಬರ್ ಇರ್ತದೆ, ನಿಮ್ಮ ಬೂತ್ ನಂಬರ್ ಇರ್ತದೆ. ಅಷ್ಟನ್ನು ಕೂಡ ನೀವು ಒಂದು ಕಡೆ ಬರೆದಿಟ್ಕೊಂಡ್ರೆ ಎಣಿಕೆಯ ಫಾರ್ಮ್‌ನ ಈಜಿಯಾಗಿ ಫಿಲ್ ಮಾಡಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ಸಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಕಳ್ಸಿ. ಧನ್ಯವಾದಗಳು.